ಮೂವಿ ಆರಂಭದಲ್ಲಿ ಎಮಿಲಿ ಮತ್ತೆ ಡಾನ್ ಅನ್ನೋ ತಂದೆ ಮಗಳು ಒಂದು ಗ್ರೌಂಡ್ ಅಲ್ಲಿ ಆಟ ಆಡೋದನ್ನ ತೋರಿಸ್ತಾರೆ. ಕೆಲವು ತಿಂಗಳ ಹಿಂದೆ ಎಮಿಲಿ ತಾಯಿ ಸತ್ತಿರೋದ್ರಿಂದ ಎಮಿಲಿಗೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಆಗ ಡಾನ್ ಎಮಿಲಿಗೆ ಸಮಾಧಾನ ಮಾಡಿ ನಿನ್ ಜೊತೆ ನಾನಿದ್ದೀನಿ, ಏನೇ ವಿಷಯ ಇದ್ರೂ ನನ್ ಜೊತೆ ಧೈರ್ಯವಾಗಿ ಶೇರ್ ಮಾಡು ಅಂತ ಹೇಳ್ತಾನೆ. ಆಟ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕು ಅಂದಾಗ ಡಾನ್ ಎಮಿಲಿಗೆ ನೀನು ಕಾರಲ್ಲೇ ಕೂತಿರು, ನಾನು ಹೋಗಿ ಪಿಜ್ಜಾ ತಗೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಡಾನ್ ಪಿಜ್ಜಾ ತರೋಕೆ ಅಂತ ಹೋದಾಗ ಕಾರ್ ಹತ್ರ ಇರೋ ಲೈಟ್ಗಳು ಫ್ಲಿಕರಿಂಗ್ ಆಗಿ ಆಫ್ ಆಗ್ತವೆ. ಇದೆಲ್ಲ ನೋಡಿ ಎಮಿಲಿಗೆ ಭಯ ಆಗೋಕೆ ಶುರು ಆಗುತ್ತೆ. ಇವಳ ತಂದೆ ಪಿಜ್ಜಾ ತರೋಕೆ ಅಂತ ಹೋಗಿ ತುಂಬಾ ಹೊತ್ತು ಆಗಿರೋದ್ರಿಂದ ಇವಳು ಕೂಡ ಪಿಜ್ಜಾ ಅಂಗಡಿ ಹತ್ರ ಬರ್ತಾಳೆ. ಆದ್ರೆ ಈ ಪಿಜ್ಜಾ ಅಂಗಡಿಯಲ್ಲಿ ಯಾರು ಇಲ್ದೇ ಇರೋದನ್ನ ನೋಡಿ ಹೆದರ್ತಾ ಒಳಗಡೆ ಬಂದಾಗ ಡಾನ್ ಕೆಳಗಡೆ ಬಿದ್ದಿರೋದ್ ನೋಡಿ ಶಾಕ್ ಆಗ್ತಾಳೆ. ಡಾನ್ಗೆ ತನ್ನ ದೇಹದ ಮೇಲೆ ಕಂಟ್ರೋಲ್ ತಪ್ಪಿರುತ್ತೆ, ಅಂದ್ರೆ ಡಾನ್ ದೇಹ ಕಂಪ್ಲೀಟ್ಲಿ ಪ್ಯಾರಲೈಸ್ ಆಗಿರುತ್ತೆ. ಆಗ ಬ್ಯಾಗ್ ಮ್ಯಾನ್ ಹಿಂದೆಯಿಂದ ಬಂದು ಎಮಿಲಿನ ಹಿಡ್ಕೊಂಡು ಅವಳ ಕೈಕಾಲುಗಳನ್ನ ಮುರಿದು ಬ್ಯಾಗ್ ಅಲ್ಲಿ ಹಾಕೋತಾನೆ. ಇದಾದ್ಮೇಲೆ 5 ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಪ್ಯಾಟ್ರಿಕ್, ಕರೀನಾ ಮತ್ತೆ ಜೇಕ್ 3 ಜನ ಇರುವಂತ ಒಂದು ಕುಟುಂಬ ಲಂಚ್ಗೆ ಏನ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ಫ್ಯಾಮಿಲಿ ಲಂಚ್ ಪ್ಲಾನ್ ಮಾಡಿರೋದ್ರಿಂದ ಪ್ಯಾಟ್ರಿಕ್ ನ ಅಣ್ಣ ಲಯಾಮ್ ಮತ್ತೆ ಇವನ ಹೆಂಡತಿ ಅರ್ಲೇನಾ ಮತ್ತೆ ಕರೀನಾಳ ಅಕ್ಕ ಆನಾ ಇವರ ಮನೆಗೆ ಬಂದಿರ್ತಾರೆ. ಲೇಡೀಸ್ ಡಿಸ್ಕಷನ್ ಒಂದ್ ಕಡೆ ನಡೀತಾ ಇದ್ರೆ ಅಣ್ಣ ತಮ್ಮ ಹೊರಗಡೆ ಕೂತು ತಮ್ಮ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇಬ್ರು ಒಂದು ಕಟ್ಟಿಗೆ ಬಿಸ್ನೆಸ್ ಅನ್ನ ನಡೆಸ್ತಾ ಇರ್ತಾರೆ. ಪ್ಯಾಟ್ ಮರ ಕಟ್ ಮಾಡೋ ಒಂದು ಮಷಿನ್ ಡಿಸೈನ್ ಮಾಡಿರೋದನ್ನ ಲಯಾಮ್ಗೆ ತೋರಿಸಿ ಲೋನ್ ಸಿಕ್ಕರೆ ಈ ಮಷಿನ್ ನ ಬಿಲ್ಡ್ ಮಾಡಬಹುದು ಅಂತ ಹೇಳ್ತಾನೆ. ಪ್ಯಾಟ್ ನ ಈ ಡೆಡಿಕೇಶನ್ ನೋಡಿ ಲಯಾಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಫೈನಲಿ ಲಂಚ್ ಮುಗಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದ್ಮೇಲೆ ಪ್ಯಾಟ್ ಎಲ್ಲ ಕಸವನ್ನ ತಂದು ಡಸ್ಟ್ ಬಿನ್ ಗೆ ಹಾಕಿ ಮನೆಯೊಳಗೆ ಬರಬೇಕಾದ್ರೆ ಲೈಟ್ ಬ್ಲಿಂಕ್ ಆಗ್ತಾ ಇರ್ತಾವೆ. ಆಗ ಕಾಡಲ್ಲಿ ಒಂದು ಶಬ್ದ ಕೇಳಿ ಏನಿರ್ಬೋದು ಅಂತ ನೋಡೋಕೆ ಪ್ಯಾಟ್ ಕಾಡೊಳಗೆ ಬಂದಾಗ ಒಂದು ಕಾಡು ಹಂದಿಯನ್ನ ನೋಡಿ ಹೆದರ್ಕೊಂಡು ಮನೆ ಕಡೆ ಓಡ್ ಬರ್ತಾನೆ. ಮರುದಿನ ಇಬ್ರು ಅಣ್ಣ ತಮ್ಮ ಫ್ಯಾಕ್ಟರಿಗೆ ಬಂದು ಒಂದು ಗಾಡಿಯಲ್ಲಿ ಕಟ್ಟಿಗೆಗಳನ್ನ ಲೋಡ್ ಮಾಡಿ ಡೆಲಿವರಿ ಕೊಡೋಕೆ ರೆಡಿ ಆಗ್ತಾರೆ. ಪ್ಯಾಟ್ ಒಂದು ಕಟ್ಟಿಗೆ ತುಂಡನ್ನ ಹಿಡ್ಕೊಂಡು ಓವಲ್ ಕಾರು ಮಾಡ್ತಾ ಇದ್ದಾಗ ಪರ್ಫೆಕ್ಟ್ ಡಿಸೈನ್ ಬರ್ತಾ ಇರಲ್ಲ. ಆಗ ಲಯಾಮ್ ಕಟ್ಟಿಗೆಗಳನ್ನ ಡೆಲಿವರಿ ಕೊಡೋಕೆ ಅಂತ ಗಾಡಿ ತಗೊಂಡು ಹೋಗ್ತಾನೆ. ಒಂದು ಫ್ಲಾಶ್ ಬ್ಯಾಕ್ ಮುಖಾಂತರ ಪ್ಯಾಟ್ ಮತ್ತೆ ಲಯಾಮ್ ಚಿಕ್ಕವರಿದ್ದಾಗ ಒಂದು ಕೇವ್ ನೋಡೋಕೆ ಅಂತ ಹೋಗ್ತಾರೆ. ಆ ಕೇವ್ ಒಳಗಡೆ ಕೆಲವು ವರ್ಷಗಳ ಹಿಂದೆ ಮೈನಿಂಗ್ ಮಾಡ್ತಾ ಇದ್ರು, ಆದ್ರೆ ಇವಾಗ ಆ ಕೇವ್ ಅನ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ. ಪ್ಯಾಟ್ ಹೆದರ್ತಾ ಇರ್ಬೇಕಾದ್ರೆ ಲಯಾಮ್ ಏನೂ ಆಗಲ್ಲ, ನಾನು ಇದೀನಿ ಅಂತ ಹೇಳಿ ಪ್ಯಾಟ್ ನ ಕರ್ಕೊಂಡು ಬರ್ತಾನೆ. ಕೇವ್ ಹತ್ರ ಬರ್ತಾ ಇದ್ದಂಗೆ ಲಯಾಮ್ಗೂ ಕೂಡ ಭಯ ಆಗ್ತಾ ಇರೋದ್ರಿಂದ ಪ್ಯಾಟ್ಗೆ ನಾವು ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಪ್ಯಾಟ್ ಕೇವ್ ಹತ್ರ ಒಂದು ಮರವನ್ನ ನೋಡಿ ಅದರ ಸ್ಯಾಂಪಲ್ ತಗೋಬೇಕು ಅಂತ ತುಂಬಾನೇ ಹತ್ರ ಬಂದಾಗ ಕೇವ್ ಒಳಗಡೆಯಿಂದ ಯಾರೋ ಇರೋ ತರ ಫೀಲ್ ಆಗುತ್ತೆ. ಆದ್ರೂ ವಾಪಸ್ ಹೋಗದೆ ಆ ಸ್ಯಾಂಪಲ್ ಕಟ್ ಮಾಡ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಒಬ್ಬ ವ್ಯಕ್ತಿ ಒಂದು ಕತ್ರಿ ಹಿಡ್ಕೊಂಡು ಇವನ ಕೂದಲನ್ನ ಕಟ್ ಮಾಡ್ತಾನೆ. ಆಗ ಇವನ ತಲೆ ಮೇಲಿದ್ದಂತ ಒಂದು ಕ್ಯಾಪ್ ಮತ್ತೆ ಕಟ್ಟಿಗೆಯಿಂದ ಕಾರ್ವ್ ಮಾಡಿರುವಂತ ಒಂದು ಓವಲ್ ಟಾಯ್ ಕೆಳಗಡೆ ಬೀಳುತ್ತೆ. ಪ್ಯಾಟ್ ಹಿಂದೆ ತಿರುಗಿ ನೋಡಿದಾಗ ಆ ಕೇವಲ್ಲಿ ಯಾರು ಇಲ್ದೇ ಇರೋದನ್ನ ನೋಡಿ ಹೆದರ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಪ್ರೆಸೆಂಟ್ ಟೈಮ್ ಅಲ್ಲಿ ಪ್ಯಾಟ್ ಟಾಯ್ ಕಾರ್ವ್ ಮಾಡಕ್ಕಾಗದೇ ಇದ್ದಾಗ ಅದನ್ನ ಬಿಸಾಕ್ತಾನೆ. ಈ ಕಡೆ ಮನೆಯಲ್ಲಿ ಕರೀನಾ ಜೇಕ್ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಅಂತ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಕೂತಿರ್ತಾಳೆ. ಆದ್ರೆ ಜೇಕ್ ಜೋರಾಗಿ ಫ್ಲೂಟ್ ಊದ್ತಾ ಇರ್ಬೇಕಾದ್ರೆ ಸೌಂಡ್ಗೆ ಕರೀನಾ ಫ್ರಸ್ಟ್ರೇಟ್ ಆಗಿ ಜೋರಾಗಿ ಊದ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಜೇಕ್ ಸರಿ ಅಂತ ಉಯ್ಯಲೆ ಮೇಲೆ ಕೂತು ಆಟ ಆಡ್ಬೇಕಾದ್ರೆ ಕರೀನಾ ಕೂಡ ತನ್ನ ಲ್ಯಾಪ್ಟಾಪ್ ಅಲ್ಲಿ ಫೋಕಸ್ ಇಟ್ಟು ಕೆಲಸ ಮಾಡ್ತಾಳೆ. ಜೇಕ್ ಉಯ್ಯಲೆ ಮೇಲೆ ಕೂತಿರೋದ್ ನೋಡಿ ಒಂದು ಡಾಲ್ ಬಂದು ಇವನಿಗೆ ಹಾಯ್ ಮಾಡಿ ಕಾಡೊಳಗೆ ಓಡೋಗುತ್ತೆ. ಆಗ ಜೇಕ್ ಈ ಡಾಲ್ ಅನ್ನ ಫಾಲೋ ಮಾಡ್ಕೊಂಡು ಕಾಡೊಳಗೆ ಬಂದಿರ್ತಾನೆ. ಕರೀನಾಗೆ ನಂಗೆ ಜೇಕ್ ಅನ್ನೋ ಒಬ್ಬ ಮಗ ಇದ್ದಾನೆ ಅಂತ ನೆನಪಾಗಿ ಮನೆ ಸುತ್ತ ಹುಡುಕೋಕೆ ಶುರು ಮಾಡ್ತಾಳೆ. ಮನೆ ಹತ್ರ ಕಾಣದೇ ಇರೋ ಕಾರಣ ಕಾಡಲ್ಲೇನಾದ್ರೂ ಹೋಗಿರಬಹುದಾ ಅಂತ ಕಾಡೊಳಗೆ ಬರ್ತಾಳೆ. ಆದ್ರೆ ಈ ಗೊಂಬೆ ಇವನನ್ನ ಕಾಡಿನ ಮಧ್ಯದೊಳಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಕರೀನಾ ಕೂಡ ತುಂಬಾ ಹೊತ್ತು ಕಾಡಲ್ಲಿ ಹುಡುಕ್ತಾ ಇದ್ದಾಗ ಜೇಕ್ ಫ್ಲೂಟ್ ಬಾರಿಸೋ ಶಬ್ದ ಕೇಳಿ ಅವನ ಹತ್ರ ಬಂದು ಮನೆಗೆ ತಗೊಂಡ್ ಬರ್ತಾಳೆ. ರಾತ್ರಿ ಆಗಿರೋದ್ರಿಂದ ಪ್ಯಾಟ್ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದು ಜೇಕ್ ಜೊತೆ ಆಟ ಆಡ್ತಾನೆ. ನಂತರ ಜೇಕ್ ಮಲ್ಕೊಂಡಾಗ ಅವನನ್ನ ತೊಟ್ಟಿಲಲ್ಲಿ ಮಲಗಿಸಿ ಹೊರಗಡೆ ಬಂದು ಮಾತಾಡ್ತಾ ಕೂತಿರ್ತಾರೆ. ಆಗ ಕರೀನಾ ಜೇಕ್ ಕಾಡೊಳಗೆ ಹೋಗಿರೋ ಬಗ್ಗೆ ಹೇಳ್ತಾ ಕಾಡಲ್ಲಿ ಯಾರೋ ಇರೋ ತರ ಫೀಲ್ ಆಯ್ತು ಅಂತ ಹೇಳ್ತಾಳೆ. ಅದೇ ರಾತ್ರಿ ಪ್ಯಾಟ್ ಇವನು ಡಿಸೈನ್ ಮಾಡಿರೋ ಪ್ರೋಟೋಟೈಪ್ ನೋಡ್ತಾ ಕೂತಾಗ ಒಂದು ಮೇಲ್ ಬಂದಿರೋದ್ ನೋಡಿ ಓಪನ್ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ಇವನು ಅಪ್ಲೈ ಮಾಡಿರೋ ಎಲ್ಲಾ ಲೋನ್ಗಳು ರಿಜೆಕ್ಟ್ ಆಗಿರೋದನ್ನ ನೋಡಿ ಕೈಯಲ್ಲಿರೋ ಒಂದು ಸಣ್ಣ ಚಾಕು ಟೇಬಲ್ಗೆ ಹೊಡೆದು ಮುರಿದಾಕ್ತಾನೆ. ಇದೆಲ್ಲ ಆದ್ಮೇಲೆ ಮುರಿದೋಗಿರೋ ಚಾಕು ಡಸ್ಟ್ ಬಿನ್ ಗೆ ಹಾಕ್ತಾ ಇರಬೇಕಾದ್ರೆ ಬೇಬಿ ಮಾನಿಟರ್ ಅಲ್ಲಿ ಜೇಕ್ ಯಾರ ಜೊತೆನೋ ಮಾತಾಡೋ ಶಬ್ದ ಕೇಳಿ ರೂಮಿಗೆ ಬರ್ತಾನೆ. ನಂತರ ಜೇಕ್ಗೆ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ಕೇಳಿದಾಗ ಜೇಕ್ ಹೇಳ್ತಾನೆ ಡಾಲಿ ಜೊತೆ ಅಂತ. ಆದ್ರೆ ಆ ರೂಮಲ್ಲಿ ಯಾವುದೇ ಡಾಲ್ ಕೂಡ ಇರೋದಿಲ್ಲ. ಆಗ ಪ್ಯಾಟ್ಗೆ ಇದೆಲ್ಲ ವಿಚಿತ್ರ ಅನ್ಸೋಕೆ ಶುರು ಆಗುತ್ತೆ. ಆಗ ಜೇಕ್ಗೆ ಮಲಗಿಸಿ ಹೊರ ಬಂದಾಗ ಮತ್ತೆ ಲೈಟ್ಗಳು ಫ್ಲಿಕರಿಂಗ್ ಆಗಿ ಆಫ್ ಆಗ್ತವೆ. ಅದಕ್ಕೆ ಪ್ಯಾಟ್ ಕೆಳಗಡೆ ಬಂದು ನೋಡ್ತಾ ಇರ್ಬೇಕಾದ್ರೆ ಒಂದು ವಿಂಡೋ ಓಪನ್ ಆಗಿದ್ ನೋಡಿ ಹತ್ರ ಬಂದಾಗ ಕಾಡೊಳಗಿಂದ ಒಂದು ಶಬ್ದ ಬರುತ್ತೆ. ಅದಕ್ಕೆ ಒಂದು ಬೇಸ್ಬಾಲ್ ಬ್ಯಾಟ್ ತಗೊಂಡು ಏನಿದೆ ಅಂತ ನೋಡೋಕೆ ಹೊರಗಡೆ ಬರಬೇಕಾದ್ರೆ ಜೇಕ್ ಎದ್ದಿರೋದ್ರಿಂದ ಕರೀನಾ ಜೇಕ್ಗೆ ಎತ್ಕೋತಾಳೆ.
ನಂತರ ಪ್ಯಾಟ್ ಕಾಡಲ್ಲಿ ಯಾರಿದ್ದಾರೆ ಅಂತ ಹತ್ರ ಬಂದಾಗ ಕಾಡಿಂದ ವಿಚಿತ್ರ ಶಬ್ದಗಳು ಬರ್ತಾ ಇರ್ತವೆ. ಬೇಸಿಕಲಿ ಜಿಪ್ ಹಾಕ್ಬೇಕಾದ್ರೆ ಯಾವ ರೀತಿ ಶಬ್ದ ಬರುತ್ತೋ ಅದೇ ರೀತಿ ಸ್ವಲ್ಪ ಲೌಡ್ ಆಗಿ ಬರುತ್ತೆ. ಈ ಶಬ್ದ ಕೇಳಿ ಪ್ಯಾಟ್ಗೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ನೆನಪಾಗುತ್ತೆ. ಯಾಕಂದ್ರೆ ಪ್ಯಾಟ್ ಮತ್ತೆ ಲಯಮ್ ಆ ಕೇವ್ ಹತ್ರ ಹೋದಾಗ ಕೇವ್ ಒಳಗಿಂದ ಇದೇ ರೀತಿ ಶಬ್ದ ಬಂದಿರುತ್ತೆ. ಕರೀನಾ ಈ ಶಬ್ದ ಕೇಳಿ ಏನಿರ್ಬೋದು ಅಂತ ಹತ್ರ ಬರ್ಬೇಕಾದ್ರೆ ಪ್ಯಾಟ್ ಹತ್ರ ಬರ್ಬೇಡ, ಅಲ್ಲೇ ನಿಂತ್ಕೋ ಅಂತ ಹೇಳ್ತಾನೆ. ಮರುದಿನ ಪೊಲೀಸ್ ಆಫೀಸರ್ಸ್ ಬಂದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾಗ ಇವರಿಗೂ ಕೂಡ ಯಾವ ಕ್ಲೂ ಸಿಗೋದಿಲ್ಲ. ಆಗ ಪೊಲೀಸ್ ಆಫೀಸರ್ ಯಾರಾದ್ರೂ ರಾಬರಿ ಮಾಡಕ್ಕೆ ಬಂದಿರಬಹುದು, ಒಂದ್ಸರಿ ಮನೇಲಿರೋ ವಸ್ತುಗಳನ್ನ ಚೆಕ್ ಮಾಡಿ ಏನಾದ್ರೂ ಮಿಸ್ಸಿಂಗ್ ಇದೆಯಾ ಅಂತ ನಂಗೆ ಇನ್ಫಾರ್ಮ್ ಮಾಡಿ ಅಂತ ಕರೀನಾಗೆ ಹೇಳ್ತಾನೆ. ನಂತರ ಪ್ಯಾಟ್ ಜೊತೆ ಮೇಲೆ ಬಂದು ಕಿಟಕಿ ಹೊರಗಡೆ ನೋಡಿದಾಗ ಪ್ಯಾಟ್ ಚಿಕ್ಕ ವಯಸ್ಸಲ್ಲಿ ಕಾರು ಮಾಡಿರುವಂತ ಎಲ್ಲ ವುಡನ್ ಟಾಯ್ಗಳು ಬಿದ್ದಿರ್ತವೆ. ಅದಕ್ಕೆ ಪೊಲೀಸ್ ಆಫೀಸರ್ ತನ್ನ ಪರ್ಸನಲ್ ನಂಬರ್ ಕೊಟ್ಟು ಏನಾದ್ರೂ ಕ್ಲೂ ಸಿಕ್ಕರೆ ಅಥವಾ ನೆಕ್ಸ್ಟ್ ಟೈಮ್ ಈ ರೀತಿ ಆದ್ರೆ ತಕ್ಷಣ ನಂಗೆ ಕಾಲ್ ಮಾಡು ಅಂತ ಹೇಳಿ ಹೋಗ್ತಾರೆ. ಇದಾದ್ಮೇಲೆ ಪ್ಯಾಟ್ ಡಸ್ಟ್ ಬಿನ್ ಅಲ್ಲಿರೋ ಕಸ ತೆಗಿತಾ ಇರಬೇಕಾದ್ರೆ ಫಸ್ಟ್ ಟೈಮ್ ಇವನು ಕಾರು ಮಾಡಿರುವಂತ ಓವಲ್ ಟಾಯ್ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಇವನು ಕೇವ್ ಹತ್ರ ಹೋದಾಗ ಈ ಟಾಯ್ ಅಲ್ಲೇ ಬಿದ್ದಿರುತ್ತೆ. ಕಳೆದೋಗಿರೋ ಟಾಯ್ ಮತ್ತೆ ಹೇಗ್ ವಾಪಸ್ ಬಂತು ಅಂತ ಕರೀನಾ ಹತ್ರ ಬಂದು ಮಾತಾಡ್ಬೇಕಾದ್ರೆ ಕರೀನಾ ಹೇಳ್ತಾಳೆ, ಈ ಟಾಯ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ಮೋಸ್ಟ್ಲಿ ನೀವೇ ಇಟ್ಟಿರಬಹುದು, ಆದ್ರೆ ಮರ್ತ ಹೋಗಿರ್ತೀರಾ ಅಂತ ಹೇಳ್ತಾಳೆ. ಕರೀನಾ ಯಾವ್ದಾದ್ರು ವಸ್ತುಗಳು ಮಿಸ್ಸಿಂಗ್ ಇದಾವ ಅಂತ ಕನ್ಫರ್ಮ್ ಮಾಡಕ್ಕೆ ಒಂದು ಚೆಕ್ ಲಿಸ್ಟ್ ಮಾಡ್ತಾ ಇರಬೇಕಾದ್ರೆ ಜೇಕ್ ಓದೋ ಫ್ಲೂಟ್ ಕೊಟ್ಟು ಇದನ್ನ ಜೇಕ್ ಇಂದ ಹೈಡ್ ಮಾಡಿ, ಇಲ್ಲ ಅಂದ್ರೆ ಇಡೀ ದಿನ ಇದನ್ನ ಊದಿ ತಲೆ ತಿಂತ ಇದ್ದಾನೆ ಅಂತ ಹೇಳ್ತಾಳೆ. ಪ್ಯಾಟ್ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಫ್ಲೂಟ್ ಅಲ್ಲೇ ಬಿಟ್ಟು ಬಂದಿರ್ತಾನೆ. ಮರುದಿನ ಜೇಕ್ ಸ್ನಾನ ಮಾಡ್ತಾ ಫ್ಲೂಟ್ ಬೇಕು ಅಂತ ಹಠ ಮಾಡ್ತಾ ಇದ್ದಾಗ ಪ್ಯಾಟ್ ಕೆಳಗಡೆ ಬಂದು ಫ್ಲೂಟ್ ನೋಡಿದ್ರೆ ಅಲ್ಲಿ ಇರೋದೇ ಇಲ್ಲ. ಆಗ ಹೊರಗಡೆ ಬಂದು ಕಸದ ಬುಟ್ಟಿಯಲ್ಲಿ ಚೆಕ್ ಮಾಡ್ತಾ ಇದ್ದಾಗ ಮತ್ತೆ ಲೈಟ್ ಫ್ಲಿಕ್ಕರ್ ಆಗಿ ಆಫ್ ಆಗುತ್ತೆ. ಜೇಕ್ ಬಾತ್ರೂಮ್ ಅಲ್ಲಿ ಒಬ್ನೇ ಇರೋದ್ ನೋಡಿ ಮತ್ತೆ ಆ ಡಾಲ್ ಕಿಟಕಿ ಹತ್ರ ಬಂದಿರುತ್ತೆ. ಈ ಶಬ್ದ ಕೇಳಿ ಪ್ಯಾಟ್ ಮತ್ತೆ ಕರೀನಾ ತಕ್ಷಣ ಬಾತ್ರೂಮ್ಗೆ ಓಡ್ ಬರ್ತಾರೆ. ರಾತ್ರಿ ಮಲಗಿರ್ಬೇಕಾದ್ರೆ ಈ ಘಟನೆಗಳನ್ನ ನೋಡಿ ಜೇಕ್ ನ ಕರ್ಕೊಂಡ್ ಬಂದು ತಮ್ಮ ಜೊತೆನೆ ಮಲಗಿಸ್ಕೋತಾರೆ. ಅದೇ ರಾತ್ರಿ ಪ್ಯಾಟ್ ಫೋನ್ಗೆ ಮನೆ ಸೆಕ್ಯೂರಿಟಿ ಅನ್ಲಾಕ್ ಆಗಿದೆ ಅಂತ ನೋಟಿಫಿಕೇಶನ್ ಬಂದಾಗ ಪ್ಯಾಟ್ ಕೆಳಗಡೆ ಬಂದು ಪಾಸ್ವರ್ಡ್ ಹಾಕಿ ಸೆಕ್ಯೂರಿಟಿ ರೀಸೆಟ್ ಮಾಡ್ತಾನೆ. ನಂತರ ಮೇಲೆ ಬರ್ಬೇಕಾದ್ರೆ ಗರಾಜ್ ಓಪನ್ ಆಗಿರೋದ್ ನೋಡಿ ಯಾರಾದ್ರೂ ಸಿಗ್ಬಹುದು ಅಂತ ಗರಾಜ್ಗೆ ಬಂದು ಟಾರ್ಚ್ ಹಾಕಿ ನೋಡ್ತಾ ಇರ್ತಾನೆ. ಆದ್ರೆ ಗರಾಜ್ ಅಲ್ಲಿ ಕಳ್ಳ ಸಿಗದೆ ಒಂದು ಡಾಲ್ ಕುರ್ಚಿ ಮೇಲೆ ಕೂತಿರೋದ್ ನೋಡಿ ಅದನ್ನ ತಗೋತಾನೆ. ಈ ಡಾಲ್ ತಲೆ ಮೇಲಿರೋ ಕ್ಯಾಪು ಸುಮಾರು ವರ್ಷಗಳ ಹಿಂದೆ ಕೇವ್ ಹತ್ರ ಬಿಟ್ಟು ಬಂದಿರ್ತಾನೆ. ಆದ್ರೆ ಅದೇ ಕ್ಯಾಪು ಇವಾಗ ಗರಾಜ್ ಅಲ್ಲಿ ನೋಡಿ ಏನು ಅರ್ಥ ಆಗದೆ ಮನೆಯೊಳಗೆ ಬರಬೇಕು ಅಂದಾಗ ಮೇನ್ ಡೋರ್ ಲಾಕ್ ಆಗಿರುತ್ತೆ. ಅದಕ್ಕೆ ಬೇರೆ ಬಾಗಿಲಿಂದ ಮನೆ ಒಳಗಡೆ ಬರಬೇಕು ಅಂದಾಗ ಒಬ್ಬ ವ್ಯಕ್ತಿ ಜೇಕ್ ನ ಫ್ರೂಟ್ ಬಾರಿಸ್ತಾ ಮನೆಯೊಳಗೆ ಇರೋದನ್ನ ನೋಡಿ ಬಾಗಿಲು ಹೊಡ್ಕೊಂಡು ಒಳಗಡೆ ಬರ್ತಾನೆ. ಆದ್ರೆ ಪ್ಯಾಟ್ ಮನೆಯೊಳಗೆ ಬಂದಾಗ ಆ ವ್ಯಕ್ತಿ ಅಲ್ಲಿಂದ ಮಾಯವಾಗ್ತಾನೆ. ಮರುದಿನ ಮತ್ತೆ ಪೊಲೀಸ್ ಆಫೀಸರ್ ನ ಕರೆದು ರಾತ್ರಿ ನಡೆದಿರೋ ಇನ್ಸಿಡೆಂಟ್ ಎಕ್ಸ್ಪ್ಲೇನ್ ಮಾಡಿದಾಗ ಪೊಲೀಸ್ ಆಫೀಸರ್ ಕೇಳ್ತಾನೆ ಮನೆಯಲ್ಲಿ ಏನಾದ್ರೂ ವಸ್ತುಗಳು ಮಿಸ್ಸಿಂಗ್ ಇದಾವ ಅಂತ. ಅದಕ್ಕೆ ಪ್ಯಾಟ್ ಮನೆಯಲ್ಲಿರೋ ಯಾವ ವಸ್ತುಗಳು ಕೂಡ ಮಿಸ್ಸಿಂಗ್ ಇಲ್ಲ, ಆದ್ರೆ ನನ್ ಮಗ ಜೇಕ್ ಊದೋ ಫ್ಲೂಟ್ ಮಿಸ್ಸಿಂಗ್ ಇದೆ, ರಾತ್ರಿ ಆ ವ್ಯಕ್ತಿ ಅದೇ ಫ್ಲೂಟ್ ಅನ್ನ ಊದ್ತಾ ಇದ್ದ ಅಂತ ಹೇಳ್ತಾನೆ. ಈ ಕೇಸ್ ತುಂಬಾನೇ ವಿಚಿತ್ರವಾಗಿರೋದ್ರಿಂದ ಪೊಲೀಸ್ ಆಫೀಸರ್ಗೆ ಯಾವ ಲೀಡ್ ಕೂಡ ಸಿಗೋದಿಲ್ಲ. ಪ್ಯಾಟ್ರಿಕ್ ಫ್ಯಾಕ್ಟರಿಗೆ ಬಂದು ಕ್ಯಾಪ್ ಮತ್ತೆ ಟಾಯ್ ಲಯಮ್ಗೆ ಕೊಟ್ಟು ಸುಮಾರು ವರ್ಷಗಳ ಹಿಂದೆ ಕಳೆದೋಗಿರೋ ಈ ಎರಡು ವಸ್ತುಗಳು ಆಕಸ್ಮಿಕವಾಗಿ ಮನೆಯಲ್ಲಿ ಪತ್ತೆಯಾಗಿವೆ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನಾದ್ರೂ ಸೊಲ್ಯೂಷನ್ ಕೊಡು ಅಂತ ಕೇಳಿದಾಗ ಲಯಮ್ ಟೆನ್ಷನ್ ತಗೋಬೇಡ, ಏನಾದ್ರೂ ಜುಗಾಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕರೀನಾ ಜೇಕ್ ನ ಕರ್ಕೊಂಡು ಪಾರ್ಕ್ ಗೆ ಬಂದಿರ್ತಾಳೆ. ಜೇಕ್ ಒಂದ್ ಕಡೆ ಆಟ ಆಡ್ತಾ ಇರಬೇಕಾದ್ರೆ ಕರೀನಾ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಜೇಕ್ ಕರೀನಾ ಹತ್ರ ಬಂದು ಗಿಫ್ಟ್ ಅಂತ ಒಂದು ಪೇಪರ್ ರೋಲ್ ಕೊಟ್ಟು ಮತ್ತೆ ಆಡೋಕೆ ಅಂತ ಹೋಗ್ತಾನೆ. ಕರೀನಾ ಆ ಪೇಪರ್ ಬಿಚ್ಚಿ ನೋಡಿದಾಗ ಪ್ಯಾಟ್ ಆ ಕೇವ್ ಅಲ್ಲಿ ಒಂದು ಕಟ್ಟಿಗೆಯ ಸ್ಯಾಂಪಲ್ ತಗೊಳ್ಳೋ ಚಿತ್ರ ಇರುತ್ತೆ. ಆದ್ರೆ ಇನ್ನೊಂದು ಪೇಪರ್ ಅಲ್ಲಿ ಕರೀನಾ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಜೇಕ್ ಇವಳ ಎದುರುಗಡೆ ಇರೋ ಒಂದು ಚಿತ್ರ ನೋಡಿ ಜೇಕ್ ಹತ್ರ ಓಡ್ ಬರ್ತಾಳೆ. ಆಗ ಜೇಕ್ ಆಟ ಆಡ್ತಾ ಒಂದು ಕಂಟೈನರ್ ಒಳಗೆ ಬಂದಾಗ ಒಬ್ಬ ಮಿಸ್ಟರಿಯಸ್ ವ್ಯಕ್ತಿ ಜೇಕ್ ನ ಬ್ಯಾಗ್ ಅಲ್ಲಿ ಹಾಕೊಳ್ತಾ ಇರ್ತಾನೆ. ತಕ್ಷಣ ಪ್ಯಾಟ್ಗೆ ಎಚ್ಚರ ಆಗಿ ಬೇಬಿ ಮಾನಿಟರ್ ಅಲ್ಲಿ ಜೇಕ್ ನ ನೋಡಿದಾಗ ಸಮಾಧಾನ ಆಗ್ತಾನೆ. ಅಂದ್ರೆ ಇವಾಗ ನೋಡಿರೋದು ಪ್ಯಾಟ್ರಿಕ್ ನ ಒಂದು ಕನಸಾಗಿರುತ್ತೆ. ನಂತರ ಬರ್ಬರ ಅನ್ನೋ ಸೈಕಾಲಜಿಸ್ಟ್ ಹತ್ರ ಬಂದು ಡಿಸ್ಕಷನ್ ಮಾಡ್ತಾ ಕರೀನಾ ಪ್ಯಾಟ್ಗೆ ಕೆಲವು ದಿನಗಳಿಂದ ವಿಚಿತ್ರ ಕನಸುಗಳು ಬೀಳುತ್ತಾ ಇದಾವೆ, ಮನೆಯಲ್ಲಿ ಯಾವುದೋ ಒಂದು ಶಾಡೋ ಇರೋ ತರ ಫೀಲ್ ಆಗ್ತಾ ಇರುತ್ತೆ, ಮಾನಸಿಕ ಸ್ಥಿತಿ ಕೂಡ ತುಂಬಾನೇ ಕೆಟ್ಟ ಹೋಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಬರ್ಬರ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಯೋಚನೆ ಯಾವಾಗ್ಲೂ ಅವರ ತಲೆಯಲ್ಲಿ ಇರುತ್ತೆ, ಅದಕ್ಕೆ ಈ ರೀತಿ ಯೋಚನೆಗಳನ್ನ ಬಿಟ್ಟು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಜೊತೆಗೆ ಪ್ಯಾಟ್ರಿಕ್ ಚಿಕ್ಕ ವಯಸ್ಸಲ್ಲಿ ಬ್ಯಾಗ್ ಮ್ಯಾನ್ ಅನ್ನೋ ಎಂಟಿಟಿ ಯಾವಾಗ್ಲೂ ನನ್ನ ಫಾಲೋ ಮಾಡ್ತಾ ಇರುತ್ತೆ, ನನ್ನ ಹಿಡ್ಕೊಂಡು ಹೋಗುತ್ತೆ ಅಂತ ಹೆದರ್ತಾ ಇದ್ದ ಅಂತ ಹೇಳ್ತಾ ಪ್ಯಾಟ್ರಿಕ್ ಬಿಡಿಸಿದಂತ ಕೆಲವು ಚಿತ್ರಗಳನ್ನ ಕರೀನಾಗೆ ಕೊಡ್ತಾಳೆ. ಕರೀನಾ ಈ ಚಿತ್ರಗಳನ್ನ ನೋಡಿ ಶಾಕ್ ಆಗಿ ಇವೆಲ್ಲ ನೀವೇ ಬಿಡಿಸಿದ್ದ ಅಂತ ಕೇಳ್ತಾಳೆ. ಅದಕ್ಕೆ ಪ್ಯಾಟ್ ಹೌದು ಇದೆಲ್ಲ ನಾನೇ ಬಿಡಿಸಿದ್ದು, ಆದ್ರೆ ಬ್ಯಾಗ್ ಮ್ಯಾನ್ ಬಗ್ಗೆ ನಿಂಗೆ ಮುಂಚೆ ಹೇಳಿಲ್ಲ ಅಷ್ಟೇ. ಬರ್ಬರ ಇವರ ಪರಿಸ್ಥಿತಿ ನೋಡಿ ನೀವು ಕೆಲವು ದಿನಗಳು ಮನೆ ಚೇಂಜ್ ಮಾಡಿ, ಆಗ ನಿಮ್ಗೆ ಸ್ವಲ್ಪ ಸಮಾಧಾನ ಆಗಬಹುದು ಅಂತ ಹೇಳ್ತಾಳೆ. ಈ ಡಿಸ್ಕಷನ್ ಮಧ್ಯೆ ಪ್ಯಾಟ್ಗೆ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ.
ಪ್ಯಾಟ್ ತಂದೆಯವನನ್ನ ಕರ್ಕೊಂಡು ಕೇವ್ ಹತ್ರ ಬಂದು ಅಪ್ಪಿತಪ್ಪಿಯೂ ಈ ಕೇವ್ ಹತ್ರ ಯಾವತ್ತೂ ಬರಬೇಡ, ಯಾಕಂದ್ರೆ ಈ ಕೇವ್ ಒಳಗಡೆ ಬ್ಯಾಗ್ಮನ್ ಅನ್ನೋ ಒಬ್ಬ ರಾಕ್ಷಸ ಇದ್ದಾನೆ. ಮಕ್ಕಳನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ತಂದು ಸಾಯಿಸ್ತಾ ಇರ್ತಾನೆ. ಒಂದು ವೇಳೆ ಯಾರನ್ನಾದ್ರೂ ಹಿಡಿಬೇಕು ಅಂತ ಬ್ಯಾಗ್ಮನ್ ಡಿಸೈಡ್ ಮಾಡಿದ್ರೆ ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಅವರನ್ನ ಹಿಡಿದೇ ಬಿಡೋದಿಲ್ಲ ಅಂತ ಹೇಳಿದಾಗ ಪ್ಯಾಟ್, ನೀವು ನನ್ನ ಹೆದರ್ಸೋಕೆ ಈ ವಿಷಯ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆದ್ರೆ ಪ್ಯಾಟ್ ನ ತಂದೆ ಸೀರಿಯಸ್ ಆಗಿ, ನೀನು ಈ ಕೇವ್ ಹತ್ರ ಬರೋದಿರ್ಲಿ, ಈ ಬ್ಯಾಗ್ಮನ್ ಕಣ್ಣಿಗೂ ಕೂಡ ಬೀಳಬಾರ್ದು ಅಂತ ಹೇಳ್ತಾನೆ. ಮುಂದೆ ನೋಡ್ತೀವಿ, ಇವರು ಮನೆ ಬಿಟ್ಟು ಕೆಲವು ದಿನಗಳು ಹೋಟೆಲ್ ಅಲ್ಲಿ ಇರಬೇಕು ಅಂತ ಬಂದಾಗ ಜೇಕ್ಗೆ ಆನಾ ಹತ್ರ ಬಿಟ್ಟು ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ ರೂಮ್ ಅಲ್ಲಿ ಬಂದಾಗ ಕರೀನಾ ಪ್ಯಾಟ್ಗೆ ಚಿಕ್ಕ ವಯಸ್ಸಲ್ಲಿ ಏನಾಯ್ತು ಅಂತ ಕೇಳಿದಾಗ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಪ್ಯಾಟ್ ಈ ಬ್ಯಾಗ್ಮನ್ ಅನ್ನೋ ಮಿಸ್ಟರಿಯಸ್ ಮ್ಯಾನ್ ಇಂದ ಹೆದರ್ಕೊಂಡು ಮಲಗಿರ್ಬೇಕಾದ್ರೆ ಸೀನಿಯರ್ ಜೇಕ್ ಅಂದ್ರೆ ಇವನ ತಂದೆ ಬಂದು ಬ್ಯಾಗ್ಮನ್ ಗೆ ಹೆದರೋ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಅಂತ ಮಕ್ಕಳನ್ನ ವಿಧ ವಿಧವಾದ ರೀತಿಯಲ್ಲಿ ಹೆದರಿಸಿ ತನ್ನ ಕಡೆ ಆಕರ್ಷಣೆ ಮಾಡ್ಕೋತಾನೆ. ಅದಕ್ಕೆ ನೀನು ಯಾವುದೇ ಕಾರಣಕ್ಕೂ ಬ್ಯಾಗ್ಮನ್ ವಿಷಯದಲ್ಲಿ ಹೆದರಬಾರ್ದು. ಈ ಸಣ್ಣ ಚಾಕು ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೊಂಡಿರು. ಇದು ನಿನ್ ಜೊತೆ ಇರೋವರೆಗೂ ಆ ಬ್ಯಾಗ್ಮನ್ ನಿಂಗೆ ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಈ ಮಾತ್ ಕೇಳಿ ಕರೀನಾಗೆ ಫ್ಲೂಟ್ ಮಿಸ್ಸಿಂಗ್ ಆಗಿರೋದ್ರಿಂದ ಪ್ಯಾಟ್ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಯಾವ ರೀತಿ ಆ ಸಣ್ಣ ಚಾಕು ಪ್ಯಾಟ್ಗೆ ಈ ಬ್ಯಾಗ್ಮನ್ ಇಂದ ಕಾಪಾಡಿತ್ತೋ ಅದೇ ರೀತಿ ಫ್ಲೂಟ್ ಕೂಡ ಜೇಕ್ಗೆ ಕಾಪಾಡ್ತಾ ಇರುತ್ತೆ. ಆದ್ರೆ ಫ್ಲೂಟ್ ಮಿಸ್ಸಿಂಗ್ ಇರೋದ್ರಿಂದಾನೇ ಆ ಬ್ಯಾಗ್ಮನ್ ಜೇಕ್ ಹಿಂದೆ ಬಿದ್ದಿದ್ದಾನೆ ಅಂತ ನಂಬ್ತಾನೆ. ಈ ಕಡೆ ಆನಾ ಜೇಕ್ಗೆ ಮಲಗಿಸಿ ಫೋನ್ ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಬೇಬಿ ಮಾನಿಟರ್ ಮುಖಾಂತರ ಜೇಕ್ ಮೇಲೆ ಕಣ್ಣಿಟ್ಟಿರ್ತಾಳೆ. ಆದ್ರೆ ಆ ಮಾನಿಟರ್ ಮುಖಾಂತರ ಒಂದು ವಿಚಿತ್ರವಾದ ಸೌಂಡ್ ಕೇಳಿ ಜೇಕ್ ಹತ್ರ ಬಂದು ನೋಡಿದಾಗ ಆರಾಮಾಗಿ ಮಲ್ಕೊಂಡಿರ್ತಾನೆ. ಅಕ್ಕಪಕ್ಕದಲ್ಲೂ ಕೂಡ ಯಾರು ಇರೋದಿಲ್ಲ. ಅದಕ್ಕೆ ಹೊರಗಡೆ ಬಂದು ಬೇರೆ ರೂಮ್ ಅಲ್ಲಿರೋ ವ್ಯಕ್ತಿಗೆ ಯಾವ್ದಾದ್ರು ವೇರ್ಡ್ ಸೌಂಡ್ ಕೇಳಿಸ್ತಾ ಅಂತ ಕೇಳಿದಾಗ ಆ ವ್ಯಕ್ತಿ ನಂಗೆ ಯಾವ ಸೌಂಡ್ ಕೇಳಿಸಿಲ್ಲ, ನನ್ನ ಎಲ್ಲಾ ಸೆಕ್ಯೂರಿಟಿ ಕ್ಯಾಮ್ರಾ ಕರೆಕ್ಟ್ ಆಗಿದಾವೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಂತ ವಾಪಸ್ ಹೋಗ್ಬೇಕು ಅಂದಾಗ ಲೈಟ್ ಗಳು ಫ್ಲಿಕರಿಂಗ್ ಆಗಿ ಆಫ್ ಆಗ್ತವೆ. ಆಗ ಮತ್ತೆ ಆ ವ್ಯಕ್ತಿ ಜೊತೆ ಮಾತಾಡಬೇಕು ಅಂದಾಗ ಆ ಡಿವೈಸ್ ಆನ್ ಆಗಲ್ಲ, ಜೊತೆಗೆ ಇವಳ ಫೋನ್ ಕೂಡ ಆಫ್ ಆಗಿರುತ್ತೆ. ಅದೇ ಟೈಮ್ಗೆ ಬಾಗಿಲ್ ನಾಕ್ ಮಾಡೋ ಶಬ್ದ ಕೇಳಿ ತೂತಿಂದ ಹೊರಗಡೆ ನೋಡಿದಾಗ ಬ್ಯಾಗ್ ಮ್ಯಾನ್ ಇರೋದನ್ನ ನೋಡಿ ಹೆದರ್ಕೋತಾಳೆ. ಈ ಬ್ಯಾಗ್ ಮ್ಯಾನ್ ಬಂದಿದ್ದು ಜೇಕ್ ಗೋಸ್ಕರ ಅಂತ ಗೊತ್ತಾಗಿ ಒಂದು ಚಾಕು ತಗೊಂಡು ಜೇಕ್ ಜೊತೆ ಕ್ಲೋಸೆಟ್ ಅಲ್ಲಿ ಬಚ್ಚಿಟ್ಕೋತಾಳೆ. ಆದ್ರೆ ಈ ಬ್ಯಾಗ್ ಮ್ಯಾನ್ ಗೆ ಇವರು ಎಲ್ಲಿದ್ದಾರೆ ಅಂತ ಗೊತ್ತಿರೋದ್ರಿಂದ ಕ್ಲೋಸೆಟ್ ಓಪನ್ ಮಾಡಿದಾಗ ಆನಾ ಈ ಬ್ಯಾಗ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದೆ ಬರ್ತಾಳೆ. ಆದ್ರೆ ಬ್ಯಾಗ್ ಮ್ಯಾನ್ ಇವಳ ಮುಖ ಹಿಡಿದು ಅವಳನ್ನ ಪ್ಯಾರಲೈಸ್ ಮಾಡಿ ಜೇಕ್ ಹತ್ರ ಒಂದು ಕತ್ತರಿ ಹಿಡ್ಕೊಂಡು ಬರ್ತಾನೆ. ಸೀನ್ ಕಟ್ ಆಗಿ ಪೊಲೀಸರು ಬಂದು ಆನಾಗೆ ರೆಸ್ಕ್ಯೂ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಆಗ ಪ್ಯಾಟ್ ಮತ್ತೆ ಕರೀನಾ ಕೂಡ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಬ್ಯಾಗ್ ಮ್ಯಾನ್ ಜೇಕ್ ನ ತಗೊಂಡು ಹೋಗಿಲ್ಲ ಅಂತ. ಯಾಕೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ನಂತರ ಪ್ಯಾಟ್ ಪೊಲೀಸ್ ಆಫೀಸರ್ ಜೊತೆ ಸಿಸಿಟಿವಿ ಕ್ಯಾಮ್ರಾ ಚೆಕ್ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾದಿಂದ ಸಿಗ್ನಲ್ ಲಾಸ್ಟ್ ಆಗಿ ಬ್ಲಾಂಕ್ ಆಗಿರುತ್ತೆ. ಅಂದ್ರೆ ಬ್ಯಾಗ್ ಮ್ಯಾನ್ ಯಾವುದೇ ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಆಗ ಪೊಲೀಸ್ ಆಫೀಸರ್ 5 ವರ್ಷಗಳ ಹಿಂದೆ ಆಗಿರುವಂತ ಸೇಮ್ ಕೇಸ್ ಬಗ್ಗೆ ಪ್ಯಾಟ್ ಹತ್ರ ಡಿಸ್ಕಸ್ ಮಾಡ್ತಾನೆ. ಈ ಕೇಸ್ ನಾವು ಮೂವಿ ಆರಂಭದಲ್ಲಿ ತಂದೆ ಮಗಳ ಕಥೆಯನ್ನ ನೋಡಿರ್ತೀವಲ್ಲ, ಅದೇ ಆಗಿರುತ್ತೆ. ಡಾನ್ಗೆ ಯಾವ ಸಿಂಪ್ಟಮ್ಸ್ ಆಗಿದ್ವೋ ಆ ಸಿಂಪ್ಟಮ್ಸ್ ಆನಾಗೂ ಕೂಡ ಆಗಿರ್ತವೆ. ಪ್ಯಾಟ್ ಕುಟುಂಬದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಚೀಫ್ ಇಸಾಕ್ ಇವರ ಮನೆ ಹೊರಗಡೆ ಒಬ್ಬ ಪೊಲೀಸ್ ಆಫೀಸರ್ ನ ಪೋಸ್ಟಿಂಗ್ ಹಾಕ್ತಾನೆ. ಅಲ್ಲಿ ಇಲ್ಲಿ ಇರೋದೆಲ್ಲ ಬೇಡ ಅಂತ ಪ್ಯಾಟ್ ತನ್ನ ಅಣ್ಣ ಲಯಾಮ್ ನ ಮನೆಗೆ ಹೋಗ್ತಾರೆ. ಪ್ಯಾಟ್ ನ ಈ ಪರಿಸ್ಥಿತಿ ನೋಡಿ ಅಣ್ಣ ಅತ್ತಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈ ಕಡೆ ಆನಾ ಬ್ಯಾಗ್ಮನ್ ಇಂದ ತುಂಬಾನೇ ಹೆದರ್ಕೊಂಡಿರೋ ಕಾರಣ ಕರೀನಾ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಪ್ಯಾಟ್ ಜೇಕ್ ನ ಮಲಗಿಸಿ ಇವತ್ ರಾತ್ರಿ ಎಚ್ಚರ ಇರಬೇಕು ಅಂತ ಒಂದು ಬೇಸ್ಬಾಲ್ ಬ್ಯಾಟ್ ತಗೊಂಡು ಬ್ಯಾಗ್ಮನ್ ಗೋಸ್ಕರ ಕಾಯ್ತಾ ಇರ್ತಾನೆ. ನಂತರ ಕರೀನಾ ಹತ್ರ ಬಂದು ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿ ಕರೀನಾ ಪಕ್ಕದಲ್ಲೇ ಮಲ್ಕೋತಾನೆ. ಹೀಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಬೇಬಿ ಮಾನಿಟರ್ ಅಲ್ಲಿ ಒಂದು ಶಬ್ದ ಬರೋದನ್ನ ಕೇಳಿ ನೋಡ್ತಾ ಇರಬೇಕಾದ್ರೆ ಬ್ಯಾಗ್ಮನ್ ಬಂದು ಜೇಕ್ ನ ತಕೊಂಡಿರ್ತಾನೆ. ಪ್ಯಾಟ್ ತಕ್ಷಣ ಎದ್ದು ಹೊರಗಡೆ ಬಂದಾಗ ಇವನ ಅಣ್ಣ ಅತ್ತಿಗೆ ಪ್ಯಾರಲೈಸ್ ಆಗಿ ಬಿದ್ದಿರ್ತಾರೆ. ನಂತರ ಈ ಬ್ಯಾಗ್ಮನ್ ಜೇಕ್ಗೆ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗೋದನ್ನ ನೋಡಿ ಹೊರಗಡೆ ಬಂದಾಗ ಪೊಲೀಸ್ ಆಫೀಸರ್ಗೂ ಕೂಡ ಪ್ಯಾರಲೈಸ್ ಮಾಡಿರ್ತಾನೆ. ಆಗ ಈ ಬ್ಯಾಗ್ಮನ್ ಓಡೋಗೋದನ್ನ ನೋಡಿ ಪ್ಯಾಟ್ ಇವನ ಹಿಂದೆ ಓಡ್ ಬರ್ತಾನೆ. ಬ್ಯಾಗ್ಮನ್ ಇವರ ಕಟ್ಟಿಗೆ ಫ್ಯಾಕ್ಟರಿ ಕ್ರಾಸ್ ಮಾಡ್ಕೊಂಡು ಕಾಡೊಳಗಿಂದ ಮತ್ತೆ ಕೇವ್ ಹತ್ರ ಓಡ್ ಬರ್ತಾನೆ. ಪ್ಯಾಟ್ ಈ ಬ್ಯಾಗ್ಮನ್ ಗೆ ಫಾಲೋ ಮಾಡ್ಕೊಂಡು ಕೇವ್ ಹತ್ರ ಬಂದಾಗ ಒಳಗಡೆಯಿಂದ ಜೇಕ್ ಅಪ್ಪ ಅಂತ ಕೂಗೋ ಶಬ್ದ ಕೇಳಿ ಕತ್ಲೆ ಇದ್ರೂ ಕೂಡ ಒಳಗಡೆ ಓಡ್ ಬರ್ತಾನೆ. ಈ ಬ್ಯಾಗ್ಮನ್ ಒಳಗಡೆ ಕ್ಯಾಂಡಲ್ ಹಚ್ಚಿ ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿರ್ತಾನೆ. ಜೇಕ್ ಅಂತ ಕೂಗ್ತಾ ಇರಬೇಕಾದ್ರೆ ಒಂದು ಬ್ಯಾಗ್ ನೋಡಿ ಅದನ್ನ ಓಪನ್ ಮಾಡಿದಾಗ ಒಳಗಡೆ ಜೇಕ್ ಬದಲಿಗೆ ಒಂದು ಗೊಂಬೆ ಇರುತ್ತೆ. ಬೇಸಿಕಲಿ ಈ ಗೊಂಬೆ ಪ್ಯಾಟ್ ನ ಗರೇಜ್ ಅಲ್ಲೇ ಇದ್ದಿರುತ್ತೆ. ಆದ್ರೆ ಬ್ಯಾಗ್ ಮ್ಯಾನ್ ಈ ಗೊಂಬೆಯನ್ನ ಹೇಗೆ ತಂದಿರ್ತಾನೆ ಅಂತ ಎಲ್ಲೂ ತೋರ್ಸಿರಲ್ಲ. ಜೇಕ್ ಅಪ್ಪ ಅಂತ ಕೂಗೋ ತರ ಈ ಗೊಂಬೆಯೇ ಕೂಗ್ತಾ ಇರುತ್ತೆ, ಯಾಕಂದ್ರೆ ಇದೊಂದು ಮೆಕ್ಯಾನಿಕಲ್ ಗೊಂಬೆ ಆಗಿರುತ್ತೆ. ಈ ಎಲ್ಲ ಸನ್ನಿವೇಶ ನೋಡಿ ಪ್ಯಾಟ್ ಕೋಪಗೊಂಡು ಎಲ್ಲಿದೀಯಾ, ಧೈರ್ಯ ಇದ್ರೆ ಎದುರುಗಡೆ ಬಾ ಅಂತ ಕೂಗ್ತಾ ಇದ್ದಾಗ ಈ ಬ್ಯಾಗ್ ಮ್ಯಾನ್ ಹಿಂದೆಯಿಂದ ಇವನ ಬಾಯಿ ಹಿಡಿದು ಪ್ಯಾರಲೈಸ್ ಮಾಡ್ತಾನೆ. ಆಗ ಈ ಮೂವಿಯ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಬೇಸಿಕಲಿ ಬ್ಯಾಗ್ ಮ್ಯಾನ್ ಜೇಕ್ ನ ತಗೊಂಡ್ ಹೋಗ್ಬೇಕು ಅಂತ ಬಂದಿರಲ್ಲ, ಬದಲಿಗೆ ಪ್ಯಾಟ್ ಗೆ ತಗೊಂಡ್ ಹೋಗ್ಬೇಕು ಅಂತ ಬಂದಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಪ್ಯಾಟ್ ಮತ್ತೆ ಲಯಾಮ್ ಕೇವ್ ಹತ್ರ ಬಂದಾಗ ಬ್ಯಾಗ್ ಮ್ಯಾನ್ ಇವನ ಕೂದಲನ್ನ ಕಟ್ ಮಾಡಿ ಇಟ್ಕೊಂಡಿರ್ತಾನೆ. ಸೀನಿಯರ್ ಜೇಕ್ ಹೇಳಿರೋ ಪ್ರಕಾರ ಈ ಬ್ಯಾಗ್ ಮ್ಯಾನ್ ಯಾರನ್ನ ತಗೊಂಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೋ ಎಷ್ಟೇ ವರ್ಷಗಳು ಕಳೆದ್ರು ಅವರನ್ನ
ಬಿಡೋದಿಲ್ಲ. ಪ್ಯಾಟ್ ಇಷ್ಟು ದಿನ ಆದ್ಮೇಲೆ ಇವಾಗ ಯಾಕೆ ಬಂದಿದೀಯ ಅಂತ ಕೇಳಿದಾಗ ಬ್ಯಾಗ್ ಮ್ಯಾನ್ ಮುರಿದೋಗಿರೋ ಇವನ ಸಣ್ಣ ಚಾಕುವನ್ನ ತೋರಿಸ್ತಾನೆ. ಅಂದ್ರೆ ಬ್ಯಾಗ್ ಮ್ಯಾನ್ ಪ್ಯಾಟ್ ಗೆ ತಗೊಂಡ್ ಹೋಗ್ಬೇಕು ಅಂದಾಗ ಸೀನಿಯರ್ ಜೇಕ್ ಒಂದು ಚಾಕು ಕೊಟ್ಟು, ಈ ಚಾಕು ನಿನ್ನ ಹತ್ರ ಇದ್ರೆ ಬ್ಯಾಗ್ ಮ್ಯಾನ್ ಏನು ಮಾಡೋಕ್ ಆಗಲ್ಲ ಅಂತ ಹೇಳಿರ್ತಾನೆ. ಇದನ್ನ ನಂಬಿ ಪ್ಯಾಟ್ ಈ ಚಾಕುವನ್ನ ಯಾವಾಗ್ಲೂ ಜೊತೆಯಲ್ಲೇ ಇಟ್ಕೊಳ್ತಾ ಇದ್ದ. ದಿನಗಳು ಕಳೀತಾ ಇದ್ದಂಗೆ ಇವನ ಈ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಬ್ಯಾಗ್ ಮ್ಯಾನ್ ಮೇಲೆ ಇದ್ದ ಭಯ ಕೂಡ ದೂರ ಹೋಗಿರುತ್ತೆ. ಆಗ ಬ್ಯಾಗ್ ಮ್ಯಾನ್ ಜೇಕ್ ನ ಫ್ಲೂಟ್ ತಗೊಂಡು ಜೇಕ್ ಊದೋ ತರನೇ ಊದುತ್ತಾ ಇರ್ತಾನೆ. ನಂತರ ಪ್ಯಾಟ್ ಗೆ ಬ್ಯಾಗ್ ಅಲ್ಲಿ ಹಾಕೋಬೇಕು ಅಂತ ಬ್ಯಾಗ್ ತೆಗಿತಾ ಇದ್ದಾಗ ಪ್ಯಾಟ್ ಆ ಚಾಕು ತಗೊಂಡು ಇವನ ಕುತ್ತಿಗೆ ಹತ್ರ ಚುಸ್ತಾನೆ. ಅದಕ್ಕೆ ಬ್ಯಾಗ್ ಮ್ಯಾನ್ ಹೆದರ್ಕೊಂಡು ಮತ್ತೆ ಗೋಡೆ ಒಳಗೆ ಹೋದಾಗ ಪ್ಯಾಟ್ ಆ ಫ್ಲೂಟ್ ತಗೊಂಡು ಹೊರಗಡೆ ಓಡ್ ಬರ್ತಾನೆ. ಆಗ ಬ್ಯಾಗ್ ಮ್ಯಾನ್ ಬಂದು ಇವನನ್ನ ಹಿಡ್ಕೊಂಡಾಗ ಇವನ ಕೈಯಲ್ಲಿದ್ದಂತ ಫ್ಲೂಟು ಕೇವ್ ಹೊರಗಡೆ ಬಿಸಾಕ್ತಾನೆ. ಆಗ ಪ್ಯಾಟ್ ಬ್ಯಾಗ್ ಮ್ಯಾನ್ ಗೆ ಯಾಕೆ ವೇಟ್ ಮಾಡ್ತಾ ಇದೀಯಾ, ನೀನ್ ಬಂದಿರೋದು ನನ್ಗೋಸ್ಕರ ಅಂತ ಹೇಳಿದಾಗ ಬ್ಯಾಗ್ ಮ್ಯಾನ್ ಕೂಡ ಪ್ಯಾಟ್ ಗೆ ಕೈಕಾಲೆಲ್ಲ ಮುರಿದು ಬ್ಯಾಗ್ ಅಲ್ಲಿ ಹಾಕೋತಾನೆ. ಈ ಕಡೆ ಪ್ಯಾಟ್ ಮನೆಯಿಂದ ಹೊರಗಡೆ ಬಂದಾಗ ಕರೀನಾ ಮತ್ತೆ ಆನಾ ಎದ್ದು ಜೇಕ್ ಹತ್ರ ಬಂದು ನೋಡಿದಾಗ ಜೇಕ್ ಆರಾಮಾಗಿ ತೊಟ್ಟಿಲಲ್ಲೇ ಮಲಗಿರ್ತಾನೆ. ಆಗ ಪೊಲೀಸ್ಗೆ ಕಾಲ್ ಮಾಡಿ ಕೇವ್ ಹತ್ರ ಬಂದಾಗ ಹೊರಗಡೆ ಫ್ಲೂಟ್ ಬಿದ್ದಿರೋದ್ ನೋಡಿ ಕರೀನಾ ಅಳೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಇವಳಿಗೆ ಗೊತ್ತಾಗ್ಬಿಡುತ್ತೆ ಪ್ಯಾಟ್ರಿಕ್ ಜೀವಂತವಾಗಿ ಇಲ್ಲ ಅಂತ. ಕೆಲವು ದಿನಗಳು ಆದ್ಮೇಲೆ ಕರೀನಾ ಆನಾಗೆ ಗುಡ್ ಬೈ ಹೇಳಿ ಜೇಕ್ ನ ಕರ್ಕೊಂಡು ಬೇರೆ ಒಂದು ಸಿಟಿಗೆ ಹೋಗ್ತಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಕರೀನಾ ಆ ಫ್ಲೂಟ್ ಜೇಕ್ ಗೆ ಕೊಟ್ಟು, ನಿನ್ನ ತಂದೆ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾರೆ ಅಂತ ಹೇಳ್ತಾ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇರ್ತಾರೆ. ಬೇಸಿಕಲಿ ಜೇಕ್ ಗೆ ತಗೊಂಡು ಹೋಗಕ್ಕೆ ಆ ಬ್ಯಾಗ್ ಮ್ಯಾನ್ ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ ಅಂತ ಕರೀನಾಗೆ ಗೊತ್ತಿರುತ್ತೆ. ಈ ಮೂವಿ ಟ್ವಿಸ್ಟ್ ಏನು ಅಂದ್ರೆ ಪ್ಯಾಟ್ ಮತ್ತೆ ಲಯಮ್ ಕೇವ್ ಹತ್ರ ಬಂದಾಗ ಬ್ಯಾಗ್ ಮ್ಯಾನ್ ಇವನ ಕೂದಲನ್ನ ಕಟ್ ಮಾಡ್ಕೊಂಡಿರ್ತಾನೆ. ಇದರಿಂದ ಪ್ಯಾಟ್ ಎಲ್ಲೇ ಹೋದ್ರು ಅಥವಾ ಎಷ್ಟೇ ವರ್ಷಗಳು ಕಳೆದ್ರು ಅವನನ್ನ ಗುರ್ತಿಡಿಯೋಕೆ ಹೆಲ್ಪ್ ಆಗುತ್ತೆ. ಇಬ್ರು ಕೇವ್ ಹತ್ರ ಹೋಗಿದ್ದಾರೆ ಅಂತ ಸೀನಿಯರ್ ಜೇಕ್ ಗೆ ಗೊತ್ತಾಗಿ ಪ್ಯಾಟ್ ಗೆ ಕೇವ್ ಹತ್ರ ಕರ್ಕೊಂಡ್ ಬಂದು, ಈ ಕೇವ್ ಅಲ್ಲಿ ಬ್ಯಾಗ್ ಮ್ಯಾನ್ ಅನ್ನೋ ಒಬ್ಬ ರಾಕ್ಷಸ ಇದ್ದಾನೆ, ಯಾವುದೇ ಕಾರಣಕ್ಕೂ ಈ ಕೇವ್ ಹತ್ರ ಬರಬೇಡ, ಬ್ಯಾಗ್ ಮ್ಯಾನ್ ನಿನ್ನ ನೋಡಿದ್ರೆ ಖಂಡಿತ ತಕೊಂಡ್ ಹೋಗ್ತಾನೆ ಅಂತ ಹೇಳಿರ್ತಾನೆ. ಅದಕ್ಕೆ ಪ್ಯಾಟಿ ಬ್ಯಾಗ್ ಮ್ಯಾನ್ ಬಗ್ಗೆ ತುಂಬಾನೇ ಹೆದರ್ಕೊಂಡಿರೋ ಕಾರಣ ಬ್ಯಾಗ್ ಮ್ಯಾನ್ ಹೇಗಿರ್ಬೋದು ಅಂತ ಕೆಲವು ಚಿತ್ರಗಳನ್ನ ಬಿಡಿಸಿರ್ತಾನೆ. ಸೀನಿಯರ್ ಜೇಕ್ ಇವನ ಮೆಂಟಲ್ ಡಿಸ್ಟರ್ಬೆನ್ಸ್ ನೋಡಿ ಬರ್ಬರ ಅನ್ನೋ ಸೈಕಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿರ್ತಾರೆ. ಪ್ಯಾಟ್ ನ ಭಯ ಓಡಿಸ್ಬೇಕು ಅಂತ ಸೀನಿಯರ್ ಜೇಕ್ ಇವನಿಗೆ ಒಂದು ಚಾಕು ಕೊಟ್ಟು, ಈ ಚಾಕು ನಿನ್ನ ಹತ್ರ ಇರೋವರೆಗೂ ಬ್ಯಾಗ್ ಮ್ಯಾನ್ ಏನು ಮಾಡೋದಿಲ್ಲ ಅಂತ ಹೇಳಿರ್ತಾನೆ. ದಿನಗಳು ಕಳೀತಾ ಇದ್ದಂಗೆ ಪ್ಯಾಟ್ ಗೆ ಈ ನಂಬಿಕೆ ಗಟ್ಟಿಯಾಗ್ತಾ ಬ್ಯಾಗ್ ಮ್ಯಾನ್ ಮೇಲೆ ಇದ್ದಂತ ಭಯ ದೂರ ಆಗುತ್ತೆ. ಎಷ್ಟೋ ವರ್ಷಗಳು ಆದ್ಮೇಲೆ ಪ್ಯಾಟ್ ಕೋಪದಲ್ಲಿ ಆ ಚಾಕುವನ್ನ ಟೇಬಲ್ ಮೇಲೆ ಹೊಡೆದು ಮುರಿದಾಕಿರ್ತಾನೆ. ಚಾಕು ಮುರಿದೋಗಿರೋ ಕಾರಣ ಇವನ ನಂಬಿಕೆ ಕೂಡ ಬ್ರೇಕ್ ಆಗಿರುತ್ತೆ. ಬ್ಯಾಗ್ ಮ್ಯಾನ್ ಗೆ ಈ ವಿಷಯ ಗೊತ್ತಾಗಿ ಕ್ಯಾಪ್ ಮತ್ತೆ ಟಾಯ್ ವಾಪಸ್ ಕೊಟ್ಟು ಹಾಂಟ್ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಮುಂಚೆ ತರ ಪ್ಯಾಟ್ ಈ ಬ್ಯಾಗ್ ಮ್ಯಾನ್ ಇಂದ ಹೆದರೋಕೆ ಶುರು ಮಾಡ್ತಾನೆ. ಅಂದ್ರೆ ಬ್ಯಾಗ್ ಮ್ಯಾನ್ ಇವನ ಮೇಲೆ ಸುಮಾರು ವರ್ಷಗಳಿಂದ ಕಣ್ಣಿಟ್ಟಿದ್ದಾನೆ ಅನ್ನೋದಕ್ಕೆ ಮೂವಿ ಆರಂಭದಲ್ಲಿ ಜೇಕ್ ಗೆ ಗೊಂಬೆ ತೋರಿಸಿ ಕಾಡೊಳಗೆ ಕರ್ಕೊಂಡು ಹೋಗಿರೋ ಸೀನೆ ಕಾರಣವಾಗಿರುತ್ತೆ. ಅದಕ್ಕೆ ಪ್ಯಾಟ್ ಗೆ ಸುಮಾರು ಸರಿ ಹೆದರಿಸಿ ಕೊನೆಯಲ್ಲಿ ಕೇವ್ ಹತ್ರ ಬರೋ ತರ ಮಾಡಿ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗಿರ್ತಾನೆ. ಜೇಕ್ ಆನಾ ಜೊತೆ ಇದ್ದಾಗ ಬ್ಯಾಗ್ ಮ್ಯಾನ್ ಬಂದು ಜೇಕ್ ನ ಕೂದಲು ಕಟ್ ಮಾಡ್ಕೊಂಡು ಹೋಗಿದ್ದ ಅಂತ ಹೇಳಿದ್ದೆ. ಅದಕ್ಕೆ ಕರೀನಾ ಜೇಕ್ ನ ತಗೊಂಡ್ ಹೋಗೋಕೆ ಈ ಬ್ಯಾಗ್ ಮ್ಯಾನ್ ಮತ್ತೆ ಬಂದೇ ಬರ್ತಾನೆ ಅಂತ ಹೇಳಿರ್ತಾಳೆ. ಬ್ಯಾಗ್ ಮ್ಯಾನ್ ಗೆ ಜೇಕ್ ನ ಹಿಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಯಾವತ್ತೂ ಇರೋದಿಲ್ಲ. ಆದ್ರೆ ಪ್ಯಾಟ್ ಗೆ ಹಾಂಟ್ ಮಾಡ್ಬೇಕಾದ್ರೆ ಸಾಕಷ್ಟು ಸರಿ ಜೇಕ್ ಗೆ ನೋಡಿರೋದ್ರಿಂದ ಅವನನ್ನು ಕೂಡ ತಗೊಂಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಜೇಕ್ ಚಿಕ್ಕ ಹುಡುಗ ಆಗಿರೋದ್ರಿಂದ ಭಯ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವನು ದೊಡ್ಡವನಾದ್ಮೇಲೆ ಭಯ ಬೀಳಿಸಿ ತಗೊಂಡ್ ಹೋಗ್ಬೇಕು ಅಂತ ಕೂದಲನ್ನ ಕಟ್ ಮಾಡಿ ತಗೊಂಡ್ ಹೋಗಿರ್ತಾನೆ. ಈ ಮೂವಿ ಹೇಗನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.